ಇವತ್ತು ಬಹಳಷ್ಟು ಜನ ತುಂಬಾ ಜನಕ್ಕೆ ಅವ್ರಿಗೆ BP ಇರೋದು ಶುಗರ್ ಇರೋದು ಗೊತ್ತೇ ಇಲ್ಲ. ಒಂದು ಅಜ್ವಾರದಲ್ಲಿ 11-12 ಜನಕ್ಕೆ ಕ್ಯಾನ್ಸರ್ ಇದೆ. ನಾನು ಮನೆಗೂ ಅಜ್ವಾರಕ್ಕೆ ಹೋಗ್ತಾ ಇದ್ರೆ 39 ವರ್ಷದವರೆಗೆ ಸಡನ್ ಆಗಿ ತಲೆ ತಿರುಗಿ ಬಿದ್ದು ಅದು ಹಾಸ್ಪಿಟ್ಲ್ಗೆ ಎತ್ಕೊಂಡ್ರೆ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತಾರೆ. ಸತ್ತೋಗ್ಬಿಟ್ಟ. ಮಗು ಇಷ್ಟಿದೆ ಅಣ್ಣ, ನೋಡಿದ್ರೆ ಅಯ್ಯೋ ಅನ್ಸ್ಬಿಡುತ್ತಣ್ಣ. ತಂದೆ ತಾಯಿ ಇಲ್ಲದೆ ಬೆಳೆಯೋದು ಮಕ್ಳು ಎಷ್ಟು ಕಷ್ಟ ಗೊತ್ತೇನಣ್ಣ, ನನ್ನಂತವ್ರಿಗೆ ಗೊತ್ತಣ್ಣ. ಅಪ್ಪ ಅಮ್ಮ ಕಣ್ಮುಂದೆ ಇರೋರ್ಗೆ ನೋವು ಗೊತ್ತಾಗಲ್ಲ, ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆಲ್ಲ ಅರ್ಥ ಆಗುತ್ತಣ್ಣ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿದ್ರೆ ಏನು ರೀಸನ್ಸ್ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ ಆಗಿ ಎಲ್ರಿಗೂ ಊರಲ್ಲಿರೋರಿಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ದೆ. ನಾನು ನಿಮ್ಮೂರಿಗೆ ನಿಮ್ಮೂರ ಹಳ್ಳಿಗೂ ಹೆಲ್ತ್ ಚೆನ್ನಾಗಿ ನೋಡ್ಕೊತೀನಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಈಗ 10th ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಣ್ಣ. ನನ್ನ 5ನೇ ಯೋಜನೆ ನಾನು ಮೊನ್ನೆನೂ ಹೇಳಿದ್ದೆ. ಮಾರ್ಚಲ್ಲಿ 2nd ಇಯರ್ ಎಕ್ಸಾಮ್ ಮುಗಿದ ತಕ್ಷಣ ನನ್ನ ಎಲ್ಲ ಮಕ್ಕಳಿಗೆ ಚಿಕ್ಕಬಳ್ಳಾಪುರದಲ್ಲಿ ಫ್ರೀ CET ನೀಟ್ ಕೋಚಿಂಗ್ ಕೊಡ್ತೀನಿ, 1 ರೂಪಾಯಿ ತಗೊಳ್ಳಲ್ಲ. ಆ ಕೋಚಿಂಗ್ ಕೊಡೋಕ್ಕೆ 30,000 40,000 ಖರ್ಚು ಬರುತ್ತೆ. ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೋಚಿಂಗ್ ಕೊಟ್ಟು ಫ್ರೀ ಮೆಟೀರಿಯಲ್ ಕೊಟ್ಟು ಮಧ್ಯಾಹ್ನ ಊಟನೂ ಕೊಡ್ತೀನಿ. ಪಾಪ ಬೆಳಗ್ಗೆನೇ ಮನೆಯಿಂದ ಇದು 1 ತಿಂಗಳು 2 ತಿಂಗಳು ನಡೆಯುತ್ತೆ ಇದು CET. ನಾನು IAS KS ಕೋಚಿಂಗ್ ನಡೆಸ್ತೀನಿ ಅಂತ ಹೇಳಿದ್ದೆ. ಅದನ್ನು ಈಗ ಆಲ್ರೆಡಿ ಎನ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇಷ್ಟೂ ನಡೆಸ್ತೀನಿ, ಒಂದು ಬದಲಾವಣೆ ತರ್ತೀನಿ. ನಿಮ್ಮ ಮಗನಿಗೆ ನಾನು ಕಂಪ್ನಿಯಲ್ಲಿ ಕೆಲಸ ಕೊಡ್ಸೋಕ್ಕಾಗುತ್ತೆ ಅಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಮಕ್ಕಳ ಕೈಯಲ್ಲಿ ಕಂಪ್ನಿ ಕಟ್ಟೋ ರೇಂಜ್ ನಾನು ಬೆಳೆಸಿ ತೋರಿಸ್ತೀನಿ. ನನಗೆ ಟೈಮ್ ಕೊಡಿ ಅಷ್ಟೇ. ನನ್ನ ಉದ್ದೇಶ ಒಂದು ಕಂಪ್ನಿಯಲ್ಲಿ ಒಂದು 8,000ಕ್ಕೆ ನಿಮ್ಮ ಮಗನ ಕೆಲ್ಸಕ್ಕೆ ಕಳ್ಸೋದಲ್ಲಣ್ಣ. ಅವನೊಂದು ಕಂಪ್ನಿ ಕಟ್ಟಬೇಕಿಲ್ಲಿ, ಅವ್ನು ದೊಡ್ಡವನಾಗಬೇಕು. ಒಂದು 8-10 ಸಾವಿರಕ್ಕೆ ದುಡ್ದು ಪಾಪ ಅಪ್ಪ ಅಮ್ಮನ ಹೆಂಗೆ ನಾನೆಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದು, ನಮ್ಮಂಥವ್ರು ಏನೋ ಮಾಡ್ತೀವಿ ಅಂತ ಬಂದಿದ್ದೀವಿ, ನನಗೆ ಟೈಮ್ ಕೊಡಿ. ನಾನು ವಿಮರ್ಶೆಗಳಿಗೆಲ್ಲ ಇರಲ್ಲ. BJP ಅವರು ಮತ್ತೊಬ್ರು ಮಗದೊಂದ್ರು, ನೀವು ಏನು ಮಾಡಿದ್ರು ಇಷ್ಟು ಏಕಾಗ್ರತೆನೂ ನಾನು 5 ವರ್ಷದಿಂದ ಅವ್ರು ಯಾರೋ ಪವರಲ್ಲಿದ್ದರು, ನನ್ನ ಪಾಡಿಗೆ ನಾನಿದ್ದೆ, ಆ ಒಬ್ಬಂಟಿಯಾಗಿದ್ದೆ. ಆವತ್ತೇ ನನ್ನನ್ನು ಮುಟ್ಟಕ್ಕಾಗ್ಲಿಲ್ಲ. ಈಗ ನನ್ನ ಸುತ್ತು ನನ್ನ ಕಾಂಗ್ರೆಸ್ ಪಕ್ಷ, ನನ್ನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ನಾನು ಬಂದಿರೋದೊಂದು ಬದಲಾವಣೆಗೆ, ಒಂದು ವಿಷನ್ ಇಟ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ಬಹಳ ದುರಂತ ಏನು ಗೊತ್ತಣ್ಣ ಅಣ್ಣ. ನಾನು ನಮ್ಮೂರಲ್ಲಿ ನನ್ನ ದಲಿತ ಸಮುದಾಯದವ್ರು ಎತ್ಕೊಂಡು ನನ್ನನ್ನು ಬೆಳೆಸಿದ್ದಾರೆ ಅಣ್ಣ. 20 ವರ್ಷದಿಂದ ನಮ್ಮೂರಲ್ಲಿ ದಲಿತ ಸಮುದಾಯದವ್ರು ನಮ್ಮನ್ನು ಕೇಳ್ತಿದ್ದಿದ್ದು ಏನು ಗೊತ್ತೇನಣ್ಣ, ಮಕ್ಕೋಗಿ ಸ್ಮಶಾನ ಮಿಪ್ಪಿ ಅಂಡಪ್ಪ. 20 ವರ್ಷದಿಂದ ಇದೇ ಕೇಳ್ತಿದ್ದಾರೆ. ನಮ್ಮೂರಲ್ಲಿ ನಾವು 1 ಎಕರೆ ಸ್ಮಶಾನ ಕೊಡ್ಸೋಕ್ಕಾಗಲಿಲ್ಲ. ನಾನು 5 ವರ್ಷದಿಂದ ಯಾರೋ ಒಬ್ಬ ತುಂಬ ಹಿರಿಯ ವ್ಯಕ್ತಿ ಅನ್ಕೊಂಡು ಆತನ ಗೆಲ್ಸಕ್ಕೆ ಕ್ಯಾನ್ವಾಸ್ಗೆ ಹೋಗಿದ್ದೆ ಪೆರೇಸಂದ್ರಕ್ಕೆ. ಆಗಾನು ಅವ್ರು ಕೇಳಿದ್ದು, ನಮ್ಗೇನು ಬೇಡ ಸ್ಮಶಾನ, ಸತ್ತೋದಾಗ ನಮ್ಗೆ ಉಣಕ್ಕೆ ಜಾಗ ಇಲ್ಲ ಅಂತ. ಈಗ ನಾನು ಗೆದ್ದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ನ ಕರ್ಕೊಂಡೋಗಿ 1.5 ಎಕರೆ ಜಾಗ ಗುರುಸಿ ಇನ್ನೇನು 2-3 ದಿನಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. MLA ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಣ್ಣ, ಮಾಡೋ ಇಚ್ಛಾಶಕ್ತಿ ಇರಬೇಕು. ಇವತ್ತು ನಮ್ಮ ದಲಿತ ಸಮುದಾಯದವರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಪಾಪ ಬಡತನದಲ್ಲಿದ್ದಾರೆ. ಅವ್ರ ಮಕ್ಕಳನ್ನ ಮೇಲೆತ್ತಬೇಕು, ಲಿಫ್ಟ್ ಮಾಡಬೇಕು. ನಾನು ಒಂದು ಅಹಿಂದ ಹುಡುಗ, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ನಿಮ್ಮ ಪ್ರೀತಿ ಇರಬೇಕು ಅಣ್ಣ. ಇದನ್ನು ನಿರಂತರವಾಗಿ ನಾನು ಮಾಡ್ತೀನಿ. ಈ ಆಂಬ್ಯುಲೆನ್ಸ್ ಸೇವೆ, ಆ ಡ್ರೈವರ್ಸು ಅಷ್ಟೇ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಬೆಂಗಳೂರು ಹಾಸ್ಪಿಟ್ಲು ನಾನು ಮೇಜರು. ಎಲ್ಲರೂ ಕೇಳ್ತಾರೆ, ಏನಪ್ಪ ಬರೀ ಹೆಲ್ತ್ ಎಜುಕೇಷನ್ ಅಂತ. ಅಣ್ಣ, ನಿಮ್ಮ ಮನೆಯಲ್ಲಿರೋ ಮಕ್ಕಳು ಚೆನ್ನಾಗಿ ಓದ್ಬಿಟ್ರೆ, ನಿನಗೆ ಆರೋಗ್ಯ ಚೆನ್ನಾಗಿದ್ರೆ ಇನ್ನು ನಮ್ಮಿಂದ ನಿನಗೇನು ಬೇಕಣ್ಣ, ಏನು ಬೇಕು ಹೇಳೋಣ. ರೆವಿನ್ಯೂ ಇದರಲ್ಲಾಗ್ಬೋದು, ಮತ್ತೊಂದಾಗ್ಬೋದು. ತಾಲೂಕು ಆಫೀಸಲ್ಲಿ ನೀವು ಹೋಗಿ ನಿಮ್ದೇನೇ ಕೆಲಸ ಇದ್ರೂ ಧೈರ್ಯವಾಗಿ ಮಾಡಿಸ್ಕೊಂಬನ್ನಿ. ಯಾರಿಗೂ 1 ರೂಪಾಯಿ ಕೊಡಬೇಡಿ. ನಾನು ಇವತ್ತು ಹೇಳ್ತೀನಿ, ಯಾರಿಗೂ 1 ರೂಪಾಯಿ ಕೊಡಬೇಡಿ. ನಿಮ್ದೇನಾದರೂ ಕೆಲಸಕ್ಕೆ ಯಾರಾದರೂ ದುಡ್ಡು ಕೇಳಿದ್ರೆ ಡೈರೆಕ್ಟಾಗಿ ನನ್ನನ್ನು ಭೇಟಿ ಮಾಡಿ, ನಾನು ನಿಮ್ಮ ಕೆಲಸ ಮಾಡಿಸ್ಕೊಡ್ತೀನಿ. ನಾನು ಪ್ರಾಮಾಣಿಕವಾಗಿರ್ತೀನಿ ಅಣ್ಣ. ದುಡ್ಡು ಅದು ಇದ್ರ ಮೇಲೆ ವ್ಯಾಮೋಹ ಇದ್ದರೆ ಇಷ್ಟೆಲ್ಲ ನಾನು ಮಾಡ್ತಿರ್ಲಿಲ್ಲ. ನೀವು ನನ್ನ ಹತ್ರ ನಿಮಗೆ ದುಡ್ಡು ಕೊಡೋ ಶಕ್ತಿನೂ ನನಗಿರಲಿಲ್ಲ. ನಾನು ದುಡ್ಡು ಕೊಡೋಕ್ಕಾಗಲೂ ಇಲ್ಲ. ಬೇರೆಯವರು ಕೋಟಿಗಳು ಸುರಿದ್ರು, ಆದರೂ ಬಂದು ನೀವು ಓಟ್ ನನಗೆ ಹಾಕಿದ್ರಿ. ಇನ್ನೂ ಪ್ರಜಾಪ್ರಭುತ್ವ ಬದುಕಿದೆ ಅಣ್ಣ. ಸುಮ್ಮನೆ ಬೈತಾರಷ್ಟೇ, ದುಡ್ಡು. ಪ್ರಜಾಪ್ರಭುತ್ವ ಬದುಕಿದೆ ಅಣ್ಣ. ಅದು ಕರ್ನಾಟಕದಲ್ಲಿ ನಿದರ್ಶನನೇ ಪ್ರದೀಪ್ ಈಶ್ವರ್ ಗೆಲುವಣ. ನಿಜವಾಗ್ಲೂ ನಮ್ಮೆಲ್ಲ ಮುಖಂಡರಿಗೆ, ವಿಶೇಷವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ ಘಟಕಕ್ಕೆ, ನಮ್ಮೆಲ್ಲ ಪದಾಧಿಕಾರಿಗಳಿಗೆ, ಸರ್ ನೀವೆಲ್ಲರೂ ಕಷ್ಟಪಟ್ಟು ನನ್ನನ್ನು ಗೆಲ್ಸಿದ್ದೀರಾ. ನಾನು ಸಿಸ್ಟಮ್ನ ಸ್ಲೋಲಿ ಅರ್ಥ ಮಾಡ್ಕೊತಾ ಇದ್ದೀನಿ. ನನಗೆ ಯಾವ ಊರಲ್ಲಿ ಯಾವ ಬೂತಲ್ಲಿ ನಮ್ಮ ಲೀಡರ್ಸ್ ಯಾರು, ಅವ್ರ ಹೆಸರೇನು, ಮುಖ ಪರಿಚಯ ನನಗಿನ್ನೂ ಇಲ್ಲ. ನನಗೆ ಇನ್ನೊಂದು 2 ತಿಂಗಳು ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಒಂದೊಂದು ಬೂತಲ್ಲಿ ನಮ್ಮ ಲೀಡರ್ಸ್ ಯಾರು. ವಿಶೇಷವಾಗಿ ಇಲ್ಲಿ ನಮ್ಮ ನಂದಿ ಭಾಗದಲ್ಲಿ ನಮ್ಮ ಅಶೋಕಣ್ಣ ಆಗ್ಬೋದು, ನಮ್ಮೆಲ್ಲ ತಂಡದವರು. ನನಗೆ ಇನ್ನೂ ಏನಾಗಿದೆ, ಎಲ್ಲ ಬೂತಲ್ಲೂ ಸ್ಲೋಲಿ 1-2 ತಿಂಗಳು ನನಗೆ ಅವಕಾಶ ಕೊಡಿ. ನಾನು ಪ್ರತಿ ಬೂತಲ್ಲೂ ನಮ್ಮ ಕಾರ್ಯಕರ್ತರನ್ನ ಅರ್ಥ ಮಾಡಿಕೊಂಡು ನಾನು ಬಂದು ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ. ನಾನು ನಿಮ್ಮ ಜೊತೆ ಇರ್ತೀನಿ.
ಬದಲಾವಣೆ ತಂದು ತೋರಿಸ್ತೀನಿ.